ನಾನಿಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಿದ್ರೆ ನಿನ್ಗೆ ಉಲ್ಲಾಸ ಸಂತೋಷ ಉತ್ಸಾಹ ಎಲ್ಲ ಉಕ್ಕೊಂಡ್ ಬರ್ತಿದಲ್ಲ. ಮೊದ್ಲೇ ನನ್ಗೆ ಇರಿಟೇಟ್ ಆಗ್ತಿದೆ, ಅದ್ರಲ್ಲಿ ನಿನ್ ಕಾಗೆ ರಾಗ ಬೇರೆ. ಬಾಯ್ ಮುಚ್ಚು. ಯಾಕ್ ಮ್ಯಾಮ್, ನನ್ ವಾಯ್ಸ್ ಚೆನ್ನಾಗಿಲ್ವಾ? ಸ್ವೀಟ್ ಆಗಿಲ್ವಾ? ಮ್ಯಾಮ್, ಸರ್ ಅವಾಗ್ಲಿಂದ ವೇಟ್ ಮಾಡ್ತಿದ್ದಾರೆ, ನೀವ್ ಇನ್ನೂ ರೆಡಿ ಆಗ್ತಿದ್ದೀರಲ್ಲ, ಬನ್ನಿ ಹೋಗೋಣ. ವೇಟ್ ಮಾಡ್ಲಿ ಬಿಡು, ಏನೂ ಆಗಲ್ಲ. ನನ್ಗಾದ್ರೆ ಅವನಿಗೆ ಬೇರೆ ಲಂಚ್ ಡಿನ್ನರ್ ಅನ್ಕೊಂಡು. ಯಾಕ್ ಮ್ಯಾಮ್, ಏನಾದ್ರೂ ಪ್ರಾಬ್ಲಮಾ? CS ಸರ್ ರೂಮಿಗೆ ಬಂದೋದಾಗಿಂದ ನೀವ್ ಒಂಥರ ಇದ್ದೀರಾ. ಅವ್ರು ಬೈದ್ರು ಅಂತ ಬೇಜಾರಾ? ಅಯ್ಯೋ ಇರ್ಲಿ ಬಿಡಿ ಮ್ಯಾಮ್, ಅವ್ರೇನ್ ಭೂಪತಿ ಸರಿ ಹೇಳಲ್ಲ. ಹೇಳಿದ್ರೆ ಮಗಳು ಜೀವನ ಹಾಳಾಗುತ್ತೆ ಅಂತ ಅವ್ರಿಗೂ ಭಯ ಇರುತ್ತಲ್ವಾ, ಸೊ ಬಿಟ್ಟಾಕಿ. ಅದೊಂದು ಮುಗ್ದೋಗಿರೋ ಚಾಪ್ಟರ್ ಅಂತ ಮುಂದಕ್ಕೆ ಹೋಗ್ತಾ ಇರಿ. ಇಂಥ ಸ್ಮಾಲ್ ವಿಷಯಕ್ಕೆ ನಿಮ್ಮಂತ ದೊಡ್ಡವರು ಟೆನ್ಷನ್ ಆಗ್ಬಾರ್ದು. ಅಥವಾ ಅದ್ಬಿಟ್ಟು ಬೇರೆ ಏನಾದ್ರೂ ಟೆನ್ಷನ್ ಇದೆಯಾ? ಅದಕ್ಕ ನೀವು ಇಷ್ಟೊಂದು ಅಪ್ಸೆಟ್ ಆಗಿರೋದು? ನೋ ಮ್ಯಾಟರ್ ವಾಟ್, ಇನ್ ಸ್ವಲ್ಪ ದಿನದಲ್ಲೇ ಅವ್ರ ತಂದೆ ತಾಯಿ ಯಾರು ಅಂತ ಕಂಡು ಹಿಡಿತೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಕೂರಲ್ಲ. ಮ್ಯಾಮ್, ನೀವು ಟೆನ್ಷನ್ ಮಾಡ್ಕೊಂಡ್ರು ನೋಡ್ತಿದ್ರೆ ನಿಮ್ಮಪ್ಪ ಮನೆಯಿಂದ ಆಚೆ ಆಗ್ತಾರೇನೋ ಅನ್ನೋ ತರ ಇದೆ. ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ತಾರ? ಯಾಕೆ ಹಾಕ್ತಾರೆ? ಈ ಮನೆ ನಂದು, ಇಲ್ಲಿರೋದ್ ಎಲ್ಲಾನು ನಂದೇ. ಹೇಗ್ ಹೊರಗಡೆ ಹಾಕ್ತಾರೆ ನಾನು ನೋಡ್ತೀನಿ. ಅಯ್ಯೋ ಮ್ಯಾಮ್, ಓಕೆ ಸಮಾಧಾನ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ದೀರಾ? ನಾನೇನೋ ಬಾಯಿ ಮಾತಿಗೆ ಹೇಳ್ದೆ ಅಷ್ಟೇ, ಅದು ಇಷ್ಟು ಚಿಕ್ಕ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂತಿದ್ದೀರಾ? ಮ್ಯಾಮ್, ಮನ್ಸಲ್ಲಿ ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ಈ ತರ ಒಬ್ರೆ ಕೊರಗಬೇಡಿ. ಏನಾದ್ರೂ ಪ್ರಾಬ್ಲಮ್ಮಾ? ನನಗೆ ಗೊತ್ತಿಲ್ಲದೆ ಇರೋದು ಏನಾದ್ರೂ ಇದೆಯಾ? ಏಯ್, ನೀನೇನ್ ನನ್ನ ಬೆಸ್ಟ್ ಫ್ರೆಂಡಾ ಅಥವಾ ಲೈಫ್ ಪಾರ್ಟ್ನರಾ ಪಕ್ಕದಲ್ಲಿ ಕೂರಿಸ್ಕೊಂಡು ಎಲ್ಲಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ? ಬಿ ಇನ್ ಯೋರ್ ಲಿಮಿಟ್ಸ್ ಮಿಲಿ. ಸಲಿಗೆ ಕೊಟ್ಟಿದ್ದೀನಿ ಅಂತ ತಲೆ ಮೇಲೆ ಏನಾದ್ರು ಹತ್ ಕೂತ್ಕೊಂಡ್ರೆ ಅಲ್ಲಿ ಕಿಕ್ ಯು ಔಟ್. ಸಾರಿ, ತುಂಬಾ ವೇಟ್ ಮಾಡಿಸಿದ್ನಾ? ಪರವಾಗಿಲ್ಲ, ವೇಟ್ ಮಾಡಿದ್ರು ನಿಮ್ಗೋಸ್ಕರ ಅಲ್ವಾ. ಓಹೋ, ಇವಾಗಿಂದಾನೇ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀರಾ ಅನ್ನಿ. ಒಳ್ಳೇದು, ಮುಂದಕ್ಕೆ ಬೇಕಾಗತ್ತೆ. ನಮ್ಮ ಹುಡುಗಿ ಒಂದ್ಸಲ ಕನ್ನಡಿ ಮುಂದೆ ಕೂತ್ಕೊಂಡ್ಲು ಅಂದ್ರೆ ಅಷ್ಟೇ. ಆಮೇಲೆ ಐ ಆಮ್ ಸೋ ಸಾರಿ, ನಾನು ಮಾತಾಡ್ತಾನೆ ಇದ್ದೀನಿ. ನಿಮಗೆ ಟೈಮ್ ಆಯ್ತು ಅನ್ಸುತ್ತೆ, ನೀವು ಹೊರಡಿ. ಹಾ ಮೇಡಮ್, ಒಳ್ಳೆ ಬೊಂಬೆ ತರ ಕಾಣ್ತಿದ್ದೀರಾ. ಡ್ರೆಸ್ ಕೂಡ ಚೆನ್ನಾಗಿದೆ. ಎಲ್ಲಿ ಇಬ್ರು ಪಕ್ಕ ನಿಂತ್ಕೊಳ್ಳಿ. ಯಾರ ದೃಷ್ಟಿನೂ ಬಿಡ್ಬಾರ್ದು. ಖುಷಿಯಾಗಿ ಹೋಗಿ ಬನ್ನಿ. ಅತ್ತೆ, ಹೊರಡ್ತೀನಿ. ತಿರುಗಿ ಮನೆಗೆ ವಾಪಸ್ ಬರೋದು ಲೇಟ್ ಆಗೋಗುತ್ತೆ. ಹುಷಾರು, ಅರ್ಜೆಂಟಲ್ಲಿ ಡಿನ್ನರ್ ಮುಗಿಸಿ ಓಡ್ ಬಂದ್ಬಿಡ್ಬೇಡಿ. ಆರಾಮಾಗಿ ಮಾತಾಡ್ಕೊಂಡು ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸರಿ ಶ್ವೇತಾ, ಕಾರಲ್ಲಿ ಇರ್ತೀನಿ, ವೇಟ್ ಮಾಡ್ತಿರ್ತೀನಿ, ಬೇಗ ಬನ್ನಿ. ನೀವು ಹೋಗಿರಿ, ನಾನು ಬರ್ತೇನೆ. ಅಪ್ಪ ಅಲ್ಲಿ ಎಲ್ಲೂ ಕಾಣಿಸ್ತಿಲ್ವಲ್ಲ? ಅದೇನೋ ತುಳಸಿಯವ್ರ ಬಗ್ಗೆ ಗೊತ್ತಿರೋರ್ ಅಡ್ರೆಸ್ ಸಿಕ್ತಂತೆ, ಅದನ್ನ ವಿಚಾರಿಸ್ಕೊಂಡು ಬರಕ್ಕೆ ಅಂತ ಹೋದ್.
ಅಟ್ಲೀಸ್ಟ್ ಅವ್ರ ಅಡ್ರೆಸ್ ಸಿಕ್ಬಿಟ್ರೆ ಅಷ್ಟೇ ಸಾಕು. ಅವ್ರ ಅಡ್ರೆಸ್ ಸಿಕ್ಬಿಟ್ರೆ ತುಳಸಿ ಅವ್ರು ಇವಾಗ ಹೇಗಿದ್ದಾರೆ, ಎಲ್ಲಿದ್ದಾರೆ, ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಬಹುದು. ಅಷ್ಟು ಗೊತ್ತಾಗೋದ್ರೆ ನಕ್ಷತ್ರ ಅವರ ಅಪ್ಪ ಅಮ್ಮ ಸಿಕ್ಕ ಹಾಗೇನೆ. ದೇವ್ರ ದಯೆಯಿಂದ ಇವತ್ತಾದ್ರೂ ತುಳಸಿ ಅವ್ರ ಬಗ್ಗೆ ಡೀಟೇಲ್ ಸಿಕ್ಬಿಟ್ರೆ ಸಾಕು. ಆಂಟಿ, ಇದನ್ನ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಮೊದಲು ಇವ್ರನ್ನ ಕಳ್ಸ್ಕೊಡೋಣ. ಮೇಡಮ್, ಭೂಪತಿ ಅವ್ರಿಗೆ ಕಾಯ್ತಿರ್ತಾನೆ, ನೀವು ಹೊಡಿ ಹೊಡಿ ಮೇಡಮ್. ಪ್ಲೀಸ್. ಶ್ವೇತಾ, ನೆನ್ನೆ ನಡೆದಿರೋ ಆ ಕೆಟ್ಟ ಇನ್ಸಿಡೆಂಟ್, ಅದರಿಂದ ನನ್ನ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡಿರೋ ಕೆಟ್ಟ ನೆನಪುಗಳನ್ನೆಲ್ಲ ಅಳ್ಸಾಕಿ ಆ ಜಾಗದಲ್ಲಿ ಒಳ್ಳೆ ನೆನಪುಗಳನ್ನ ತುಂಬೋದಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದೀನಿ. ಈ ರಾತ್ರಿ ನಮ್ದೆ. ಶ್ವೇತಾ, ನನಗೆ ನಿಮ್ಗೆ ಖುಷಿ ಬಿಟ್ಟು ಇನ್ಯಾವುದೂ ಮ್ಯಾಟ್ರ್ ಆಗಲ್ಲ. ಈ ಡಿನ್ನರ್ ಡೇಟ್ ನಮ್ಮ ಇಡೀ ಲೈಫಲ್ಲಿ ನೆನಪಿರ್ಬೇಕು. ಈ ರಾತ್ರಿ ನಮಗೋಸ್ಕರ, ಜಸ್ಟ್ ಫಾರ್ ಅಸ್. ದಟ್ಸ್ ಸೋ ಸ್ವೀಟ್ ಭೂಪತಿ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಬಟ್ ನೀವು ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ನನ್ನ ಇಂಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಯು ನೋ ರೈಟ್, ನೀವು ಯಾರು ಅಂತ ಗೊತ್ತಾಗಕ್ಕೆ ಮುಂಚೆನೆ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಂಗೆ ಆ ಭೂಪತಿನೇ ಸಾಕು. ದಿಸ್ ಇಸ್ ದ ವೇ ಸರ್. ಥ್ಯಾಂಕ್ ಯು. ಎಲ್ಲ ಅರೇಂಜ್ಮೆಂಟ್ಸ್ ರೆಡಿ ಇದೆಯಲ್ವಾ? ಹಾ ಸರ್, ನಮ್ ರೆಸ್ಟೋರೆಂಟ್ ಕಸ್ಟಮರ್ಸ್ ಎಲ್ಲ ಆ ಕಡೆ ಇದಾರೆ. ನೀವು ಪ್ರೈವಸಿ ಬೇಕು, ಇಬ್ಬರೇ ಇರೋ ತರ ಅರೇಂಜ್ಮೆಂಟ್ಸ್ ಬೇಕಾದಕ್ಕೋಸ್ಕರ ಆ ಕಡೆ ನಿಮ್ಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಸರ್. ಥ್ಯಾಂಕ್ ಯು. ಶ್ವೇತಾ, ನಾವಿಬ್ರೇ ಪ್ರೈವೇಟ್ ಆಗಿ ಕೂತು ಮಾತಾಡಬೇಕು ಅಂತ ಅರೇಂಜ್ಮೆಂಟ್ಸ್ ಮಾಡಿಸಿದ್ದೆ. ಹೋಪ್ ಯು ಡೋಂಟ್ ಮೈಂಡ್. ಬನ್ನಿ. ಜಸ್ಟ್ ಪರ್ಫೆಕ್ಟ್. ನಾನು ಹೇಗೆ ಹೇಳಿದ್ನೋ ಹಾಗೆ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ? ನೋ ಮ್ಯಾಟರ್ ವಾಟ್, ಇನ್ ಸ್ವಲ್ಪ ದಿನದಲ್ಲೇ ಅವ್ರ ತಂದೆ ತಾಯಿ ಯಾರು ಅಂತ ಕಂಡು ಹಿಡಿದೇ ಹಿಡಿತೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಕೂರಲ್ಲ. ಯಾಕೆ ಸುಮ್ಮನೆ ಇದ್ದೀರಾ? ನಿಮಗೆ ಇಷ್ಟ ಆಗಿಲ್ವಾ? ಹಾ, ಇಲ್ಲ, ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ ಏನು ಹೇಳಿದೆ ಸೈಲೆಂಟ್ ಆಗಿ ನಿಂತಿದ್ದೀರಾ? ನನಗೋಸ್ಕರ ಇಷ್ಟೊಂದೆಲ್ಲ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀರಲ್ಲ, ಅದನ್ನ ನೋಡಿ ನಂಗೆ ಮಾತೇ ಬರ್ತಿಲ್ಲ. ನನ್ನ ಲೈಫೇ ನೀವು ಅಂದಮೇಲೆ ನಿಮ್ಗೋಸ್ಕರ ಮಾಡಿದೆ, ಇನ್ಯಾರಿಗೋಸ್ಕರ ಮಾಡ್ಲಿ ಶ್ವೇತಾ? ವಾಹ್, ಎಷ್ಟ್ ಚೆನ್ನಾಗಿ ಮಾಡ್ಸಿದ್ದಾನೆ. ಶ್ವೇತಾ ಮೇಡಮ್ ಇದನ್ನ ನೋಡ್ತಿದಂಗೆ ಖುಷಿಲ್ ಕುಂತ್ ಬಿಡ್ಬೋದು, ಅಷ್ಟ್ ಚೆನ್ನಾಗಿದೆ. ದೇವ್ರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ಭೂಪತಿ, ನೀವಿಬ್ರು ಯಾವಾಗ್ಲೂ
ಖುಷಿಯಾಗಿರ್ಬೇಕು. ಏನಕ್ಕೆ ಹಾಗೆ ನಗ್ತಿದ್ದೀರಾ ಆವಾಗಿಂದ? ನಕ್ಷತ್ರ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿದ್ದು ನಕ್ಷತ್ರ. ಸೊ ಹೇಗ್ ಬಂದಿದೆ ಅಂತ ಫೋಟೋಸ್ ಕಳ್ಸು ಅಂತ ಹೇಳ್ತಿದ್ಲು. ನಾನು ಫೋಟೋಸ್ ಕಳಿಸ್ತಿದ್ದೆ ಅಷ್ಟೇ. ವಾಟ್? ಅವಳ್ದಾ? ಏನ್ ಹಾಗಂದ್ರೆ? ನಕ್ಷತ್ರ ನಿಮ್ಗೇನು ಹೇಳಲೇ ಇಲ್ವಾ? ಆಕ್ಚುಲಿ ನಕ್ಷತ್ರ ಡೀಪ್ ರಿಸರ್ಚ್ ಮಾಡಿ ಈ ಅರೇಂಜ್ಮೆಂಟ್ಸ್ನೆಲ್ಲ ನನಗೆ ಫೋಟೋಸ್ ಕಳಿಸಿದ್ಲು. ನಾನು ಅದ್ರ ತಕ್ಕಾಗೆ ಇವ್ರಿಗೆ ಹೇಳಿ ಅರೇಂಜ್ ಮಾಡಿಸ್ದೆ. ಆಕ್ಚುಲಿ ಇದರಲ್ಲಿ ಅರ್ಧ ಪಾಲು ನಕ್ಷತ್ರಂದು. ನಾವಿಬ್ರು ಜೊತೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವಳು ಹೀಗೆ ಮಾಡಿದ್ಲು. ಡ್ಯಾಮ್ ಮೈ ಲೈಫ್. ನಾನು ಇಡೀ ಜೀವನ ಅವಳು ಹಾಕೋ ಭಿಕ್ಷೆಲ್ಲೇ ಬದುಕಬೇಕೇನೋ ಅಂತ ಭಯ ಆಗ್ತಿದೆ. ಅಲ್ಲ, ಆ ಅಪ್ಪ ಅನ್ನಿಸ್ಕೊಂಡಿರೋನು ಆ ಡಾಕ್ಟ್ರನ್ನ ಹುಡುಕ್ತೀನಿ ಅಂತ ಕೂತಿದ್ದಾನೆ. ಇಲ್ಲಿ ಇವನು ನಕ್ಷತ್ರ ನಕ್ಷತ್ರ ಅನ್ಕೊಂಡು ಅದ್ಯಾವ ಮೂಮೆಂಟಲ್ಲಿ ನನ್ನ ಲೈಫ್ ಏನಾಗುತ್ತೋ ಟೆನ್ಷನ್ ಆಗ್ತಿದೆ.